ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ತತ್ವಾದರ್ಶವನ್ನ ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು. ಚೌಡಯ್ಯನವರ ವಚನವನ್ನ ಈ ಶ್ರಾವಣ ಮಾಸದ ಪೂಜೆ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಪಠಿಸಬೇಕು ಮತ್ತು ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಹೇಳಿದ್ದಾರೆ. ನಗರದ ಟೋಕರಿ ಕೋಲಿ ಸಮಾಜದ ಕಾರ್ಯಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ವಚನ ಪಠಣ ಅಭಿಯಾನ ಚಾಲನೆ ಹಾಗೂ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಸ್ಥಾಪನೆ ಮಾಡಲಿರುವ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ನೂತನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ಈ ಅಭಿಯಾನವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ 1 ತಿಂಗಳ ತನಕ ಜಿಲ್ಲಾದ್ಯಂತ ಚೌಡಯ್ಯನವರ ಮೂರ್ತಿ ನಾಮಫಲಕಗಳಿಗೆ ಹೋಬಳಿ ತಾಲೂಕು ಗ್ರಾಮ ಮಟ್ಟದಲ್ಲಿ ವಿಶೇಷ ಪೂಜೆ ಅಭಿಯಾನ ಜನಜಾಗೃತಿ ಅಂಬಿಗರ ಚೌಡಯ್ಯನ ವಚನಗಳ ಕುರಿತು ಜಾಗೃತಿ ಮೂಡಿಸಲಾಗಿದೆ ಎಂದರು. ನಿಜ ಶರಣ ಅಂಬಿಗರ ಚೌಡಯ್ಯನವರ ಕೇವಲ ಕೋಲಿ ಸಮಾಜಕ್ಕೆ ಸೀಮಿತವಲ್ಲ, ಕಠೋರ ವಚನವನ್ನ ಬರೆಯುವ ಮೂಲಕ ಸರ್ವ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವ ಮೂಲಕ 63 ಶರಣರಲ್ಲೇ ನಿಜ ಶರಣ ಎನಿಸಿಕೊಂಡು ಶರಣರಾಗಿ ಹೊರಹೊಮ್ಮಿದ್ದಾರೆ ಎಂದು ಹೇಳಿದ್ದಾರೆ. ಈ ವರ್ಷ ಕೂಡ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಅಭಿಯಾನ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಿಕೊಂಡು ಈ ವರ್ಷ ಕೂಡ 1 ತಿಂಗಳ ನಿರಂತರ ಪೂಜೆ ಅಭಿಯಾನ ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತು ದಂತಾಪುರದಿಂದ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ದಂತಾಪುರದಿಂದ ಬಿಜಾಪುರ ಜಿಲ್ಲೆಗೆ ಬಿಜಾಪುರ ಗ್ರಾಮದಲ್ಲಿರ್ತಕ್ಕಂಥ ಈ ಅಂಬಿಗರ ಚೌಡಯ್ಯ ಇವತ್ತು ನಮ್ಮ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಅಭಿಯಾನಕ್ಕೆ ಹಾಗಾಗಿ ಇವತ್ತು ನಿರಂತರವಾಗಿ ಶ್ರಾವಣ ಮಾಸದಲ್ಲಿ ಸಾಕಷ್ಟು ಜನ ಏನಂತಂದ್ರೆ ಚಟ ಮತ್ತು ಮದ್ಯಪಾನ ಸೇವನೆ ಮಾಡೋದು ಬಹಳಷ್ಟು ಜನ ಬಿಟ್ಟು ಜನರ ಭಜನೆ ಮತ್ತು ಪೂಜೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 9 ವರ್ಷದಿಂದ ಶ್ರಾವಣ ಮಾಸದಲ್ಲಿ ನಾವು ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜೆ ಅಭಿಯಾನ ಕಾರ್ಯಕ್ರಮ 1 ತಿಂಗಳವರೆಗೆ ನಿರಂತರ ಮಾಡ್ಕೊಂತ ಇಂದ್ರ ಬಂದಿವಿ. ಇವತ್ತೇನದ ಶ್ರಾವಣ ಸೋಮವಾರ, ಇವತ್ತೇನದಂದ್ರೆ ವಿಶೇಷವಾಗಿ ನಾವು ಒಂದು ಗ್ರಾಮಕ್ಕೆ ಸೇರಿ ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕಂತ ವ್ಯವಸ್ಥೆ ಮಾಡಿದ್ವಿ. ಅದರಲ್ಲಿ ನಮಗೊಂದು ಸುದ್ದಿ ಏನದಂದ್ರೆ ದಂತಾಪುರದಲ್ಲಿರ್ತಕ್ಕಂಥ ಶಿಲ್ಪಿಯಾಗಿರ್ತಕ್ಕಂಥ ಚಾರಿ ಅವರು ನಮಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ನಮ್ಮ ಬಿಜಾಪುರ ಡಿಸ್ಟಿಕ್ ಮುದ್ದೇಬಿಹಾಳಿಗೆ ಒಂದು ಮೂರ್ತಿ ನಾವು ಆರ್ಡರ್ ಬಂದಿರತಕ್ಕಂಥದ್ದು ಒಯ್ತಿದ್ವಿ. ಶ್ರಾವಣದಾಗ ಅಲ್ಲಿ ಸ್ಥಾಪನೆ ಮಾಡಕ್ಕೆ ಸಿದ್ಧರಾಗ್ಯಾರ ಅನ್ನೋದಕ್ಕೆ ನಾವೇನು ಮಾಡಿದ್ವಿ, ಕಚೇರಿಯಲ್ಲಿ ಇವತ್ತು ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ನಾವು ಅಭಿಯಾನಕ್ಕೆ ಇವತ್ತೇ ಚಾಲನೆ ಕೊಟ್ಟಿವಿ. ಇದೇ ಚಾಲನೆ 1 ತಿಂಗಳವರೆಗೆ ನಿರಂತರ ಪೂಜೆ ಕಾರ್ಯಕ್ರಮ ಇರ್ತದ. ಯಾಕೆ ಹೇಳಕತ್ತೀನಿ ಅಂದ್ರೆ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ನಗರದಲ್ಲಿ ಶ್ರಾವಣ ಮಾಸದಲ್ಲಿ ಸಾರ್ವಜನಿಕರು ಮದ್ಯಪಾನ ಸೇವಿಸದೆ, ಮಾಂಸಾಹಾರ ಸೇವನೆ ಮಾಡದೆ ಭಜನೆ ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರ ಹಂಗಾಗಿ 1 ತಿಂಗಳ ನಿರಂತರ ಪೂಜೆ ಆಗ್ಬೇಕಂತ ದೃಷ್ಟಿಯಿಂದ ನಾವು ಇದು ಮಾಡ್ಲಿಕ್ಕೆ ನಾವು ನಿರ್ಧರಿಸಿದ್ದು. ಇದು 9 ವರ್ಷದಿಂದ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಈ ವರ್ಷ ಕೂಡ ನಿರಂತರ ನಡೀತದೆ, ಮುಂದೆ ಕೂಡ ನಡೆಸೋದು. ಪ್ರತಿಯೊಬ್ಬರು ಗ್ರಾಮ, ತಾಲೂಕು ಮಟ್ಟದ, ಹೋಬಳಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆಗೆ ಅನ್ನೋದು ಶ್ರಾವಣ ಮಾಸದ ನಿಮಿತ್ತ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ವಿನೂತನವಾಗಿ ವಿಶೇಷ ಭಜನಾ ಕಾರ್ಯಕ್ರಮ, ವಿನೂತನ ಪೂಜೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸಾರ್ವಜನಿಕರು ಮುಂದಾಗಬೇಕಂತಕ್ಕಂಥದ್ದು ಸಮಾಜ ಬಾಂಧವರಲ್ಲಿ ನನ್ನೊಂದು ಕಳಕಳೆ ಮನವಿ. ಈ ಸಂದರ್ಭದಲ್ಲಿ ಭೀಮುರಾಂಪುರ ಚಾರಿಶಿಲ್ಪಿ ದಂತಾಪುರ, ಹನುಮಂತ ದಂತಾಪುರ, ಕಾಶಪ್ಪ ಪೂಜಾರಿ, ಚೇತನ್ ಹುಸೇನ್ ಮಲ್ಲಾಪುರ್, ಅರುಣ್ ಕುಮಾರ್ ನಾಟೇಕರ್ ಹೊರಸಗುಂಡಗಿ, ಮಲ್ಲಿಕಾರ್ಜುನ್ ಕಟ್ಟಿಮನಿ, ಭೀಮಶಂಕರ್ ಕಂಚನೂರ್, ದೇವೇಂದ್ರಪ್ಪ ಸೋಮಣ್ಣೂರ್, ಹತ್ತಿಕುಣಿ, ಮಲ್ಲಪ್ಪ ಅರ್ಜುನಗಿ, ಶಿರಾಜ್ ಯಾದಗಿರಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.